ಯಾಕೆ ಗಿರ್ಜಕ್ಕ ಏನು ಮಾಡಾತಿ? ಯಾಕೆ ನಿಮ್ಮ ಮನ್ಯಾಗ ಬಾಯಿ ಕೇಳಾತಿತ್ತಲ್ಲ, ಅದಕ್ಕೆ ಅನ್ನಾರು ಹೋಗು ಮಾಟ ಸುಮ್ಮನಿದ್ದ ಬನ್ನಿ. ಎದಕ್ಕೆ ಬಾಯಿ ಮಾಡಾತಿದ್ರಿ? ಬಾ ಸುವರ್ಣ, ಏನು ಕೇಳ್ತೀನಿ ನನ್ನ ಹಣೆ ಬಾರ. ಮೊನ್ನೆ ನಮ್ಮ ತಮ್ಮನ ಲಗ್ನಕ್ಕೆ ಬರುವಾಗ ನಂದು ನಕ್ಲೆಸ್ನ ಮೊದಲು ಬ್ಯಾಂಕ್ನಾಗ ಇಟ್ಟಿದ್ನು. ನೀನು ಲಗ್ನಕ್ಕೆ ಬರುವಾಗ ಅದನ್ನು ನಾನು ಬ್ಯಾಂಕ್ನಾಗ ನಕ್ಲೆಸ್ ಬಿಡಿಸ್ಕೊಂಡು ಬಂದ್ಕೊಂಡು ನನಗೆ ಲಗ್ನ ಆಗೋ ಮಟ ಲಗ್ನಾಗಿಂದ ಮತ್ತೆ ಬೇಕಾರೆ ನೀ ಇಟ್ಕೊಂತ ಏನಾರ ರೊಕ್ಕದ ಅಡಚಣೆ ಬಂದ್ರೆ ಅಂತ ಹೇಳಿದ್ದೆ. ಹೊಳ್ಳಿ ನಮ್ಮ ತಮ್ಮನ ಲಗ್ನಕ್ಕೆ ಒಂದಿಟ್ಟು ಬಂಗಾರ ಮಾಡೋ ಮನಸ್ಸಿತ್ತು. ಮತ್ತು ಈಗ ಮಾಲು ಒಂದು ಕೈಯಾಗಿದ್ರಕ್ಕಿಲ್ಲ. ಈಗ ಗೊಂಜಾಳ ಹತ್ತಿ ಬಂದವು. 20 ಕ್ವಿಂಟಲ್ ಹತ್ತಿ ಹೊಡೆದಾನ. ಅವ್ನು ಗಾಯಾರು ಮಾಡೋಕೆ ಒಂದು 5 ತೊಲಿದ ಪೂಜೆ ತರ್ತೇನೆ ಅಂತಿದ್ದ. ಪೂಜೆನೂ ತಂದಿಲ್ಲ. ಹೊಳ್ಳಿ ನಂದು ನಕ್ಲೆಸ್ನ ಬಿಡಿಸ್ಕೊಂಬಂದಿಲ್ಲ. ಹಂಗೆ ಲಗ್ನ ಮಾಡಿ ನಮ್ಮ ತಮ್ಮಂದು. ಅದಕ್ಕೆ ನನಗೂ ಸಿಟ್ಟು ಬಂದಿತ್ತು. ನಾನು ಅದನ್ನು ಅಣ್ಣಾಕತ್ತಿದ್ನಿ. ಹೌದು ಬಿಡು, ಮತ್ತು ಬಿಡಿಸಿ ಕೊಡ್ಬೇಕು. ಮತ್ತು ಇಂಥ ಟೈಮ್ನಾಗಲ್ಲ ಈಗ ಒಟ್ಟು ಲಗ್ನ ಪೂರ್ತಾರಲ್ಲ ಬಿಡಿಸ್ಕೊಟ್ಟಿದ್ರೆ ಮತ್ತೆ ಇಡಾಕೆ ಬರ್ತಿತ್ತಲ್ಲ. ಅದಕ್ಕೆ ಏನಾಕಿತ್ತು? 15 ಕ್ವಿಂಟಲ್ ಹತ್ತಿ ಆಗೈತೆ ಅಂದ್ರೆ ಇನ್ನು ಕಡಿಮೆನ? 15 ಅಲ್ಲ ಬಿಡಿ, 20 ಕ್ವಿಂಟಲ್ ಆಗೈತಿ. ಏನಂತಾನ, ಅಯ್ಯ ಸಾಲ ಮತ್ತು ಯಾವಾಗ ಹರ್ಕೋಬೇಕು? ಸಾಲ ಹರಿದು ನಾನು ಒಂದು ಅರ್ಧ ಸಾಲ ಕೊಟ್ಟೆ. ಇನ್ನೂ 2,20,000 ರೂಪಾಯಿ ಸಾಲ ಐತೆ ಅಂತ ಹೇಳ್ತಾನೆ. ಅದಕ್ಕೆ ಲಗ್ನಕ್ಕೆ ನಕ್ಲೆಸ್ ಬಿಡಿಸ್ಕೊಂಬರ್ಲಿಲ್ಲಲ್ಲ, ಅದಕ್ಕೆ ಬಾಯ್ ಮಾಡಾತಿದ್ದೆ ನಾನು. ಸಾಲ ಹರಿದ್ನಿ ಅಂತ ಹೇಳಿದ. ಆಕೆನ ನಮ್ಮಮ್ಮ ಈಗೇನು ಮಾಡ್ತಿದ್ದಿ, ಮೊದಲ ಸಾಲ ಹರ್ಕೊ, ಅದೇನು ಬಂಗಾರ ಏನು ಮಾಡಕ್ಕೆ ತೊಗೋತಿ ಅಂದ್ಲಂತ. ಅದಕ್ಕೆ ತೊಗೊಂಬಂದಿಲ್ಲ ಅಂತ ಅದನ್ನು ಅಂದರೆ ಎಲ್ಲರೂ ಅಲ್ಲಿ ನಮ್ಮ ಚಿಗವ್ವ ದೊಡ್ಡವ್ವ ನಮ್ಮ ಅಕ್ಕಾರ ಎಲ್ಲರೂ ಅಂದ್ರೆ ಎದಕ್ಕೆ ಬಾಳೆ ಮಾಡ್ತೀರಿ ಅಂತಂದು.